ರಾಜಕೀಯವಾಗಿ ನಿಮ್ಮ ಸಮಾಜವನ್ನು ಬಳಸ್ಕೊಳ್ಳೋಕೆ ಮಾತ್ರ ವೇದಿಕೆ ಮೇಲೆ ಬಂದು ಅಲ್ಲ ನೋಡಿ, ನಾವಂತೂ ಅವ್ರ ಮೇಲೆ ಭಾಳ ನಂಬಿಕೆ ವಿಶ್ವಾಸ ಇಟ್ಟಿದ್ವಿ. ಬಹುತೇಕ ನಮ್ಮ ಜನಾಂಗದ ರಾಜಕಾರಣ ಇದುವರೆಗೂ ಬೇರೆ ಇತ್ತು. ಮೀಸಲಾತಿ ಹೋರಾಟ ಬಂದಾಗ ಅವರು ಪಾಪ ತನು ಮನದನಿಂದ ಹೋರಾಟ ಬೆಂಬಲ ಕೊಟ್ಟರು. ಈಗಿನ ಸಂದರ್ಭಗಳು ಬೇರೆ ಐತಿ. ಅವತ್ತಿನ ಸಂದರ್ಭ ಏನಿತ್ತು, ಬೊಮ್ಮಾಯಿಯವರಿಗೆ ಈ ಸಮಾಜದ ಬಗ್ಗೆ ಗೌರವನೇ ಇತ್ತು, ಎಲ್ಲೇ ಒಂದು ಕಡೆ ಭಯನೇ ಇತ್ತು. ಆದರೆ ಇವತ್ತಿನ ಸಿದ್ದರಾಮಯ್ಯನವರು ಸ್ವಲ್ಪ ಕಷ್ಟ ಅವ್ರ ಮನ ಒಲಿಸೋದು, ಅವ್ರಿಗೆ ಒತ್ತಡ ಹಾಕೋದು. ಯಾಕಂದರೆ ಅವರು ಲಾಭ ಓದಿರ್ಕಂತಾರೆ. ಹಾಗಾಗಿ ಅವ್ರ ತಕ್ಕ ಹೋಗಿ ನಮ್ಮ ಶಾಸಕರು ನೇರವಾಗಿ ಒತ್ತಾಯ ಮಾಡೋಷ್ಟು ಮಟ್ಟಿಗೆ ಯಾರೂ ಗಟ್ಟಿಯಾಗಿ ಉಳ್ಕೊಂಡಿಲ್ಲ. ಹಾಗಾಗಿ ನಾನು ಅವ್ರ ಬಗ್ಗೆ ಮಾತಾಡಿಲ್ಲ, ನಮ್ಮನ್ನು ಬಳಕೆ ಮಾಡ್ಕೊಂಡ್ರು ಅಂತೇಳಿ ಬೇಜಾರು ಮಾಡ್ಕೊಳಕ್ಕೆ ಹೋಗಿಲ್ಲ. ಯಾಕೆಂದ್ರೆ ನಾನು ಹೆಂಗೆ ಸಮಾಧಾನ ಏನಪ್ಪ ಅಂದರೆ, ಬುಡಪ್ಪ ಈ ಸಾವಿರಾರು ವರ್ಷಗಳಿಂದ ಈ ಸಮಾಜದ ಹೆಸರು ಹೇಳ್ಕೊಂಡು ಬೇರೆ ಬೇರೆ ಜನರು MLA ಆಗ್ಯಾರ, ಮಂತ್ರಿ ಆಗ್ಯಾರ, ನಮ್ಮವರು ಆಗಿಲ್ಲ ಬಿಡುವುದು, ಈ ಮುಖಾಂತರವಾಗಿ ಬೆಳೆದಾರಲ್ಲ ಅಂತೇಳಿ ಈ ರೀತಿ ಸಮಾಧಾನ ಪಡ್ಕೊಂಡು ಅದಕ್ಕೆ ನಾನು ಅವ್ರು ಅಷ್ಟು ಪ್ರಯತ್ನ ಪಟ್ಟಾರ. ಆ ಪ್ರಯತ್ನಕ್ಕೆ ನಮ್ಮದು ಧನ್ಯವಾದ ಐತಿ, ಆ ಋಣ ನಮ್ಮ ಮೇಲೆ ಐತಿ. ಇನ್ನಾದರೂ ಮಾತಾಡಲಿ ಅಂತ ಕಾರಣಕ್ಕೆ ಅವ್ರು ಮನೆ ಬಾಗಿಲಿಗೆ ಹೋದಿತ್ತು, ಇನ್ನಾದರೂ ಮಾತಾಡ್ರಿ ಅಂತೇಳಿ. ಮಾತಾಡ್ಲಿಕ್ಕೆ ರೆಡಿ ಇಲ್ಲ. ಕೊನೆ ಪಕ್ಷ ಮೀಡಿಯಾಕ್ಕೆ ಅಡ್ರೆಸ್ ಮಾಡ್ಬೇಕಲ್ಲಿ ಬಂದ್ಬಿಟ್ಟು ನಮ್ಮ ಸ್ಪೀಕರ್ ಅವರು ಪರ್ಮಿಷನ್ ಕೊಟ್ಟಿಲ್ಲ, ನಮ್ಮ ಮುಖ್ಯಮಂತ್ರಿಗಳು ಸ್ಪಂದಿಸಿಲ್ಲ ಅಂತೇಳಿ ಸ್ಪೀಕರ್ಗಾರು ಹೋಗಿ ಸ್ಪೀಕರು ನಮ್ಗೆ ಅವಮಾನ ಮಾಡ್ಯಾರ. ಒಬ್ಬ 20 ಜನ ಶಾಸಕರು 69ರ ನಿಯಮಾವಳಿ ಅಡಿಯಲ್ಲಿ ಮಾತಾಡಲಿಕ್ಕೆ ಒತ್ತಡ ಹಾಕಿದಾಗ ಇವ್ರು ಮಾತಾಡಬೇಕಾಗಿತ್ತು. ಅದಕ್ಕೆ ನಾನೇನಕ್ಕಿದಪ್ಪ ಆಯ್ತು, ಅವ್ರು ಅಷ್ಟಿತ್ತು, ಅವ್ರು ಮಾತಾಡ್ಯಾರ. ನಮ್ಮ ವಕೀಲರು, ಯಾಕೆಂದರೆ ವಕೀಲರಿಗೆ ಒಂದು ದೊಡ್ಡ ಶಕ್ತಿ ಇದೆ. ನಮ್ಮ ಕರ್ನಾಟಕದ ಕೃಷ್ಣಾ ನೀರಾವರಿ ವಿಚಾರ ಆಗಿರ್ಬೋದು, ಹೈಕೋರ್ಟ್ ಪೀಠ ಆಗಿರ್ಬೋದು, ಮಹದಾಯಿ ಹೋರಾಟ ಆಗಿರ್ಬೋದು, ಸ್ವತಂತ್ರ ಹೋರಾಟ ಆಗಿರ್ಬೋದು, ಈ ಹೋರಾಟದಲ್ಲಿ ವಕೀಲರ ಪಾತ್ರದಿಂದನೇ ಬಹುತೇಕ ನ್ಯಾಯ ಸಿಗ್ತದೆ. ಅಲ್ಲ ನಾನು ನೋಡ್ರಿ, ಅವರು ಏನು ಮಾಡ್ಕೊಂಡ್ರು ಬಿಟ್ಟಿದ್ದು ಅವ್ರಿಗೆ ಗೊತ್ತಿಲ್ಲ. ಪಾಪ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನನಗೆ ಫೋನಾಗಿ ಹೇಳ್ತಿದ್ರು, ಸ್ವಾಮೀಜಿ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡಕತ್ತೀನಿ. ಈ ಫಸ್ಟ್ ಟೈಮು ಲಿಂಗ ಪೂಜೆ ಹೋರಾಟ ನಿಪ್ಪಾಣೆ ಮಾಡಿದ್ದಲ್ಲ, ಅವಾಗೂ ಮುಖ್ಯಮಂತ್ರಿಗಳು ನೋಡಿ ನೋಡಮ್ಮ ನೀನು ಯಾಕೆ ಹೋಗ್ತೀಯ ಹಾಗೆ ಹೇಗೆ ಅಂತಂದಾಗೂ ಮೇಡಮ್ ಅವರು ಇಲ್ಲ, ನಾನು ಸಮಾಜ ಮಗಳ ಹೋರಾಟಕ್ಕೆ ಹೋಗ್ತೀನಿ, ಬಂದು ಬೆಂಬಲ ಕೊಟ್ಟು ನನಗೆ ಖುಷಿ ಅನ್ನಿಸ್ತು. ಅಧಿಕಾರಕ್ಕೆ ಬಂದಮೇಲೆ ಮೋಸ್ಟ್ಲಿ ಬರ್ತಾರೋ ಅಂತ ಅನಿಸಿ, ಆದರೆ ಬಂದು ಬೆಂಬಲ ಕೊಟ್ಟರು. ಅಧಿವೇಶನದಲ್ಲಿ ಲಿಂಗಾಯತ ಸಮಾಜದ ಏನಾದರೂ ವಿಚಾರಗಳು ಬಂದಾಗ ಮಾತಾಡ್ತಿದ್ವಿ ಅಂತ ಹೇಳಿದ್ದಾರೆ. ಬಟ್ ಈ ವಿಚಾರದಲ್ಲಿ ಅವರೆಲ್ಲರ ಮೌನ ನಮಗೆ ಒಂದು ರೀತಿ ನೋವಾಗಿದೆ. ಈ ಮಾಧ್ಯಮ ಮೂಲಕ ಹೇಳಕ್ಕೆ ಇಚ್ಛೆ ಪಡ್ತೀನಿ, ನಿಮ್ಮ ಜೊತೆಗೆ ಸಮಾಜ ಐತಿ, ನೀವು ಭಯ ಪಡ್ಕೊಳಕ್ಕೆ ಹೋಗಬೇಡ, ಬೇಕಾದಾಗಿರಲಿ. ಹಿಂದೆ ಹೆಂಗೆ ಮಾಜಿ ಇದ್ದಾಗ ಹೆಂಗೆ ಗುಡುಕ್ತಿದ್ರಿ, ಹಿಂಗೆ ಗುಡುಗ್ರಿ, ನೀವು ಮಾತಾಡ್ರಿ. ನೀವೇ ನಮ್ಮ ಮಟ್ಟಕ್ಕೆ ನಾನು ಅನುದಾನ ಕೊಡ್ರಿ ಅಂತ ಗುಡುಕ್ತಾ ಇಲ್ಲ, ನಾನು ನಿಮಗೆ ಒತ್ತಡ ಆಗ್ತಾಯಿಲ್ಲ. ಅಥವಾ ನಮ್ಮ ಸಮಾಜ ಯಾರ ಕಾಂಟ್ಯಾಕ್ಟ್ದರಿಗೆ ಕಾಂಟ್ಯಾಕ್ಟ್ ಕೊಡ್ಸಪ್ಪ ಅಂತ ಒತ್ತಡ ಹಾಕಲ್ಲ. ನಮ್ಮ ಮಂದಿ ನೀವು ಏನೂ ಮಾಡಿದ್ರು ಪರವಾಗಿಲ್ಲ, ಅವ್ರು ಕರೆಸಿ ಚಹಾ ಕುಡಿಸಿದ್ರು ನಾವು ತಪ್ಪು ತಿಳ್ಕೊಳಲ್ಲ. ಈ ಜನಾಂಗದ ಹೆಸರು ಹೇಳ್ಕೊಂಡು ನೀವೆಲ್ಲ ಅಧಿಕಾರಕ್ಕೆ ಬಂದಿರಿ, ನಿಮ್ಮ ಸರ್ಕಾರ ಬರಲಿಕ್ಕೆ ನಮ್ಮ ಮೀಸಲಾತಿ ಹೋರಾಟನೇ ಪ್ರಮುಖ ಕಾರಣ. ಹಾಗಾಗಿ ಆ ಮುಖ್ಯಮಂತ್ರಿ ನೀವು ಹೇಳ್ಬೇಕು, ಕೇವಲ ನಿಮ್ಮ ಸರ್ಕಾರ ಬರಲಿಕ್ಕೆ ಅಲ್ಪಸಂಖ್ಯಾತ ಬಂಧುಗಳು, ದಲಿತ ಬಂಧುಗಳು, ಹಿಂದುಳಿದ ಅಷ್ಟೇ ಅಲ್ಲ, ಈ ಬಾರಿ ಲಿಂಗಾಯತರು ಓಟ್ ಹಾಕಿದ್ದಾರೆ. ಆ ಲಿಂಗಾಯತ ಋಣವನ್ನು ತೀರಿಸೋ ಕೆಲಸವನ್ನು ಮಾನ್ಯ ಮುಖ್ಯಮಂತ್ರಿಗಳೇ ನೀವು ಮಾಡಿರಿ. ಯಾಕೆಂದರೆ ವೀರೇಂದ್ರ ಪಾಟೀಲ್ ನಂತರದಲ್ಲಿ ಫಸ್ಟ್ ಟೈಮ್ ಲಿಂಗಾಯತರು ಇಷ್ಟು ದೊಡ್ಡ ಪ್ರಮಾಣ ಬೆಂಬಲ ಕೊಟ್ಟರು. ಅದಕ್ಕೂ ಪಂಚಮಸಾಲಿ ಮೀಸಲಾತಿ ಹೋರಾಟ ಈ ಒಂದು ಅರಿವು ಹಿಡ್ಕೊಂಡು ಕೊನೆ ಪಕ್ಷ ನಿಮಗೆ 2A ಕೊಡಲಿಕ್ಕೆ ನಿಮಗೆ ಸಮಯ ಬೇಕು, ತೊಂದರೆ ಆಗತ್ತೆ ಅನ್ನೋದ್ರೆ ಎಲ್ಲ ಲಿಂಗಾಯತನ OBC ಸೇರಿಸ್ರಿ. ಇದಕ್ಕೇನು ಗಂಟಕತ್ತೆ ನಿಮಗೆ? ಈಗಾಗಲೇ ಶಿವಕುಮಾರ್ ಅವರು DCM ಆದ ತಕ್ಷಣ ಒಂದು ತಮ್ಮ ಸಮುದಾಯದ ಒಂದು ಒಳ ಪಂಗಡವನ್ನು OBC ಸೇರಿಸಿದರು. ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಮ್ಮ ಹಾಲುಮತ ಸಮಾಜಕ್ಕೆ ಎಷ್ಟು ಶಿಫಾರಸು ಮಾಡಿದ್ರು, ನಾನು ಸ್ವಾಗತ ಮಾಡ್ತೀನಿ. ಲಿಂಗಾಯತರಿಗೂ OBC ಮಾಡಿರಿ, ಪಂಚಮಸಾಲಿ ಅಷ್ಟೇ ಎಲ್ಲ ಲಿಂಗಾಯತರಿಗೂ. ಈಗಾಗಲೇ ನಮ್ಮ ಜನಾಂಗದ 68 ಜನ ಶಾಸಕರು